ಮೊದಲಿಗೆ ನೋಡಿ, ಧರ್ಮ ವಿಜಯದ ಭಾಗವಾಗಿ ಧರ್ಮ ಯುದ್ಧ ಸಾರಿದ್ದ ಪವರ್ ಟಿವಿಗೆ ಧರ್ಮ ವಿಜಯ ಸಿಕ್ಕಿದೆ. ಅದಕ್ಕೆ ಕುರಿತಂತ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ದೀವಿ ನಾವು. ಅದು ಒಂದ್ ಕಡೆ, ಮತ್ತೊಂದು ಕಡೆ ನೋಡಿ ಒಂದೊಂದೇ ಷಡ್ಯಂತ್ರಗಳನ್ನ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ಅದರ ಭಾಗವಾಗಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಪವರ್ ಟಿವಿಯಲ್ಲಿ ಮಾತ್ರ ಧರ್ಮಸ್ಥಳ ಪ್ರಕರಣದ ಈ ಸ್ಫೋಟಕ ಸುದ್ದಿ. ಪವರ್ ಟಿವಿಯಲ್ಲಿ ಮಾತ್ರ ಈ ಧರ್ಮದ್ರೋಹಿಗಳ ಕೃತ್ಯದ ಬಿಗ್ ಅಪ್ಡೇಟ್. ಬೇರೆ ಎಲ್ಲೂ ಇಲ್ಲದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಪವರ್ ಟಿವಿ ಇಡ್ತಾ ಇದೆ. ಅವರ ಷಡ್ಯಂತ್ರ ಹೆಂಗಿತ್ತು, ಯಾರ್ಯಾರ ಬಳಿ ಹೋಗಿದ್ರು, ಏನೇನು ಮಾತಾಡ್ಕೊಂಡು ಬಂದ್ರು, ಅದೆಲ್ಲವನ್ನು ಕೂಡ ಪವರ್ ಟಿವಿ ನಿಮ್ಮ ಮುಂದೆ ಒಂದೊಂದಾಗೆ ಇಡ್ತಾ ಹೋಗ್ತಾ ಇದೆ. ಅದರ ಭಾಗವಾಗಿಯೇ ಈ ಕುರಿತಂತಹ ಅಪ್ಡೇಟು. ಬೇರೆ ಎಲ್ಲೂ ಇಲ್ಲದಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಬುರುಡೆ ಗ್ಯಾಂಗ್ ಹುನ್ನಾರದ ಭಾಗವಾಗಿ ಈ ತಿಮರೋಡಿ ಪಡೆಗೆ ಅರೆಸ್ಟ್ ಆಗೋ ಭೀತಿ ಇದೆ ಈಗ. ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ, ವಿಠಲಗೌಡ ಈ 4 ಜನ ಅರೆಸ್ಟ್ ಆಗೋದ್ರಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ ಅಂತೇಳಿ ಹುನ್ನಾರವನ್ನ ಮತ್ತೊಂದು ಸಲ ಎಣಿತಾ ಇದ್ದಾರೆ. ಆ ಹುನ್ನಾರವನ್ನು ಪವರ್ ಟಿವಿ ಇಂಚಿಂಚಾಗಿ ಬಿಚ್ಚಿಡ್ತಾ ಇದೆ ನೋಡಿ. ಈ ಧರ್ಮದ್ರೋಹಿಗಳ ಅಸಲಿಯತ್ ಏನು ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತೀವಿ ನಾವು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಸ್ಕೆಚ್ ಹಾಕಿದ್ದು 2023ರಲ್ಲೇ ಅವಾಗಲೇ ಶುರುವಾಗಿತ್ತು. ಹೆಂಗೆಲ್ಲ ಸಂಚು ರೂಪಿಸಿದ್ರು ಗೊತ್ತಾ? ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರ ದಾರಿ ತಪ್ಪಿಸೋದಕ್ಕೆ ಅವ್ರು ಟ್ರೈ ಮಾಡಿದ್ರು ಗೊತ್ತಾ? ಯಾರ್ಯಾರನ್ನ ಮೀಟ್ ಮಾಡಿದ್ರು, ಯಾರ್ಯಾರನ್ನ ನಂಬಿಸೋದಕ್ಕೆ ಟ್ರೈ ಮಾಡಿದ್ರು, ಹುನ್ನಾರ ರಚನೆ ಮಾಡಿದ್ರು ಅಂತ ಗೊತ್ತಾದರೆ ನೀವು ಕೂಡ ಒಂದು ಕ್ಷಣ ಆಶ್ಚರ್ಯ ಪಡ್ತೀರಾ. ಹೌದಾ, ಇಷ್ಟು ಜನನ್ನೆಲ್ಲ ಭೇಟಿ ಮಾಡಿದ್ರಾ, ಇವ್ರನ್ನೆಲ್ಲ ಭೇಟಿ ಮಾಡಿದ್ರಾ ಅಂತ ನೋಡಿ. ಇವಾಗೇನಾಗಿದೆ ಅಂತಂದರೆ, ಎಲ್ಲಿ ನಾವು ಅರೆಸ್ಟ್ ಆಗಿಬಿಡ್ತೀವೋ ಅಂಥೇಳಿ ಆ ಬುರುಡೆ ಗ್ಯಾಂಗ್ ಪ್ಲ್ಯಾನ್ ಮಾಡ್ಕೊಂಡಂತೆಯೇ ಯಾರ್ಯಾರನ್ನು ಭೇಟಿಯಾಗಿದ್ವಿ, ನಾವು ಮಾಡಿದ್ದು ಷಡ್ಯಂತ್ರ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಫೋಟೋಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ನಿನ್ನೆ ಅಪ್ಲೋಡ್ ಮಾಡಿದಂಥ ಒಂದು ಫೋಟೋ, ತಾವು ಸೇಫ್ ಆಗಬೇಕು ಅಂತ ನೋಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಎಳೆದು ತಂದಿದ್ದಾರೆ ಆ ಬುರುಡೆ ಗ್ಯಾಂಗ್. ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಎಳೆದು ತಂದಿರೋದು 2023 ಸೆಪ್ಟೆಂಬರ್ 17ನೇ ತಾರೀಕು. ಆ ಫೋಟೋದಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ. ಅವತ್ತು ಸ್ವಾಮೀಜಿಗಳನ್ನು ಈ ಬುರುಡೆ ಗ್ಯಾಂಗ್ ಭೇಟಿ ಮಾಡುತ್ತೆ. ಅವತ್ತು ಸ್ವತಃ ಚಿನ್ನಯ್ಯನೇ ಸೌಜನ್ಯ ಕೊಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ನಮಗೆ ಅಂತ ಸ್ವಾಮೀಜಿ ಬಳಿ ಹೇಳಿರೋದು. ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬವೇ ಸೌಜನ್ಯಳನ್ನು ಹಾಳು ಮಾಡಿದ್ದಾಗಿ ಹೇಳಿದ್ದಂತೆ. ಆಕೆಯ ಶವ ಹಳ್ಳದ ಪಕ್ಕದಲ್ಲಿ ಎಸೆದಿದ್ದು ತಾನೇ, ಹೀಗಂತ ಚಿನ್ನಯ್ಯ ಹೇಳಿದ್ದನಂತೆ. ಈ ಬಗ್ಗೆ ಸ್ವಾಮೀಜಿ ಮುಂದೆ ಚಿನ್ನಯ್ಯ ಪ್ರಮಾಣ ಮಾಡಿದ್ದ ಅಂತ ಬುರುಡೆ ಗ್ಯಾಂಗ್ ಹೇಳ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಜಾಲತಾಣದ ಟೀಮ್ ತಿಮರೋಡಿ ಪೇಜ್ನಲ್ಲಿ ಈ ಮಾಹಿತಿಯನ್ನ ಗ್ಯಾಂಗ್ ಹಂಚ್ಕೊಳ್ತಾ ಇದೆ. ಈಗ ಸಡನ್ ಆಗಿ ಈ ಫೋಟೋ ರಿಲೀಸ್ ಮಾಡಿ ಹಂಗೆಲ್ಲ ಬರ್ಕೊಳ್ಳೋಕೆ ಕಾರಣ ಏನು? ಆಯ್ತಪ್ಪ, ಷಡ್ಯಂತ್ರ ಅಲ್ಲ ಅಂತ ಅಂದಮೇಲೆ ಕೇಸ್ ಯಾಕೆ ವಾಪಸ್ ತಗೊಂಡ್ರು ಮತ್ತೆ ಅಲ್ವಾ? ನಾನು ಕೇಳೋ ಪ್ರಶ್ನೆ, ಈಗ ಸೆಪ್ಟೆಂಬರ್ 17ನೇ ತಾರೀಕು 2023ನೇ ತಾರೀಕು ಸಮಯ 8:26. ನಿರ್ಮಲಾನಂದ ಶ್ರೀಗಳ ಮುಂದ್ಗಡೆ ಈ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ ಇಬ್ಬರೂ ಕೂಡ ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಫೋಟೋನ ಶೇರ್ ಮಾಡಿ ತಿಮರೋಡಿ ಸಪೋರ್ಟ್ ಕೊಡುವಂಥ ಒಂದು ಪೇಜ್ ಏನು ಬರ್ಕೊಂಡಿದೆ. ಅವತ್ತು ನಿರ್ಮಲಾನಂದ ಶ್ರೀಗಳನ್ನು ಭೇಟಿ ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಾಯಿತು ನೋಡಿ. ವೀರೇಂದ್ರ ಹೆಗ್ಗಡೆ ಏನೇನು ಕೃತ್ಯ ಮಾಡಿಸಿದರೂ ತಾನು ಶವವನ್ನು ಹೂತು ಹಾಕಿದ್ದು ಎಲ್ಲವನ್ನೂ ಕೂಡ ಈ ಚಿನ್ನಯ್ಯ ಶ್ರೀಗಳ ಮುಂದೆ ಹೇಳಿಕೊಂಡಿದ್ದಾನೆ. ಅದು 2023 ಸೆಪ್ಟೆಂಬರ್ 17ನೇ ತಾರೀಕು ಪ್ರಮಾಣ ಮಾಡಿದ್ದಾನೆ. ಹಿಂಗೆಲ್ಲ ನಾವು ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ವಿ. ಆಗ ಶ್ರೀಗಳು ನಮಗೆ ಸಪೋರ್ಟ್ ಮಾಡಿದ್ರು, ನನ್ನ ಆಶೀರ್ವಾದ ನಿಮಗಿರುತ್ತೆ ಅಂತಂದಿದ್ರು. ಇದೆಲ್ಲ ಷಡ್ಯಂತ್ರದ ಭಾಗವಾಗುತ್ತಾ ಹಾಗಾದರೆ ಅಂತ ಕ್ವಶನ್ ಮಾರ್ಕ್ ಹಾಕಿ ಪೋಸ್ಟ್ ಮಾಡಿರೋದು. ಇದು ಒಂದು ಆ್ಯಂಗಲ್ ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ಇನ್ನೊಂದು ಆ್ಯಂಗಲ್ ಸ್ಟೋರಿ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಇದು ಒಂದು ಆ್ಯಂಗಲ್ಲು. ಈ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಸಪೋರ್ಟರ್ಸು ಅಥವಾ ಟೀಮ್ ತಿಮರೋಡಿ ಅನ್ನುವಂಥ ಪೇಜು ಅವರು ಡಿಫೆಂಡ್ ಮಾಡ್ಕೊಳ್ತಾ ಇರೋದು ಇದು. ಸೆಪ್ಟೆಂಬರ್ 17, 2023 ಅವತ್ತು ಚಿನ್ನಯ್ಯ ಹೇಳಿದಂತಹ ಕಥೆಗಳನ್ನೆಲ್ಲ ಸ್ವಾಮೀಜಿಗಳು ನಂಬ್ತಾರೆ. ಚಿನ್ನಯ್ಯ ಮಾತನ್ನು ನಂಬಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬೆಂಬಲಿಸಿದ್ರಂತೆ. ಇದನ್ನು ಆ ಪೇಜಲ್ಲಿ ಬರ್ಕೊಂಡಿರೋದು ಅವರು. ಒಕ್ಕಲಿಗ ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರಂತೆ. ನೀವು ಹೋರಾಟ ಮಾಡಿ ಧೈರ್ಯವಾಗಿರಿ ಅಂತ ಆಶೀರ್ವದಿಸಿದ್ರಂತೆ. ಒಕ್ಕಲಿಗ ಮಗಳಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದರಲ್ಲಿ ತಪ್ಪಿದೆಯಾ? ಟೀಮ್ ತಿಮರೋಡಿ ಪೇಜ್ನಲ್ಲಿ ಹಿಂಗೆ ಪೋಸ್ಟ್ ಹಾಕಿ ಮತ್ತೆ ದಾರಿ ತಪ್ಪಿಸೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ. ಹೆಂಗೋ ಅರೆಸ್ಟ್ ಆಗೋ ಭೀತಿಯಲ್ಲಿದ್ದಾರೆ.
ಹೋಗೋದ್ರೊಳಗೆ ಇನ್ನೊಂದಷ್ಟು ಕಲ್ಲು ಹೊಡೆದು ಬಿಡೋಣ ಅಂತ ಒಕ್ಕಲಿಗ ಸಮಾಜವನ್ನು ಎಳೆದು ತರ್ತಾ ಇದ್ದಾರೆ. ತಾವು ಅರೆಸ್ಟ್ ಆಗೋ ಭೀತಿಗಿಂತ ಒಕ್ಕಲಿಗ ಸಮಾಜವನ್ನು ಎತ್ಕಟ್ಟಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ತಿಮರೋಡಿ ಪಡೆ ಉನ್ನಾರವನ್ನು ಮಾಡ್ತಾ ಇರೋದು. ದಡ್ರು ಅನ್ಕೊಂಡಿದಾರ ಇನ್ನ ಜನನ? ಇಷ್ಟೆಲ್ಲ ಮಾಡಿದ ಮೇಲೂ ನೀವು ಹೇಳಿದ್ದನ್ನೆಲ್ಲ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ನೋಡಿ, ಇದು ಟೀಮ್ ತಿಮರೋಡಿ ಪೇಜ್ನೆಲ್ಲ ಬರ್ಕೊಂಡಿರೋದು ವಿತ್ ಫೋಟೋಸ್ಗಳು. ಅವತ್ತು ಶ್ರೀಗಳನ್ನು ಭೇಟಿ ಮಾಡಿ ಮಾತಾಡಿದ್ವಿ. ಪ್ರಾಣೆ ಪ್ರಮಾಣ ಎಲ್ಲ ಮಾಡ್ದ ಚಿನ್ನಯ್ಯ. ಶ್ರೀಗಳು ನಮಗೆ ಆಶೀರ್ವದಿಸಿದ್ರು, ನಮ್ಮ ಸಪೋರ್ಟ್ ಇರುತ್ತೆ ಅಂತಂದಿದ್ರು. ಇಷ್ಟೆಲ್ಲ ನಾವು ಕಷ್ಟಪಟ್ಟು ದೊಡ್ಡ ದೊಡ್ಡವ್ರನ್ನೆಲ್ಲ ಭೇಟಿ ಮಾಡಿ ಸಪೋರ್ಟ್ ತಗೊಂಡಿದ್ದೀವಿ. ಇದೆಲ್ಲ ಷಡ್ಯಂತ್ರದ ಭಾಗ ಆಗೋದಕ್ಕೆ ಸಾಧ್ಯನಾ ಈಗಂತ ಪೋಸ್ಟ್ ಬರ್ಕೊಂಡಿರೋದದು. ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಪೋಸ್ಟ್ ಬರ್ಕೊಂಡಿರೋದು. ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇದು ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವತ್ತೇ ತೆಗೆದಿರೋದು, ಸೆಪ್ಟೆಂಬರ್ 17ನೇ ತಾರೀಕು 2023, 2 ವರ್ಷದ ಹಿಂದೆ ತೆಗೆದಿರೋದು ಇದು. ಹೌದು, ಫೋಟೋ ಹೌದು, ಭೇಟಿ ಮಾಡಿದ್ದು ಹೌದು. ಆದರೆ ಅವ್ರು ಬರ್ಕೊಂಡಿರೋದ್ರಲ್ಲಿ 50-50 ಅಷ್ಟೇ. ಒಂದು 50% ಸತ್ಯ ಇದೆ, 50% ಸುಳ್ಳಿದೆ. ಆ ಸುಳ್ಳು ಸತ್ಯಗಳ ಪರಾಮರ್ಶೆಯನ್ನು ಈಗ ಪವರ್ ಟಿವಿ ನಿಮ್ಮ ಮುಂದೆ ಕ್ಲಿಯರ್ ಕಟ್ಟಾಗಿ ಬಿಚ್ಚಿಡುತ್ತೆ ನೋಡಿ. 183 ಸ್ಟೇಟ್ಮೆಂಟ್ನಲ್ಲಿ ಸ್ವಾಮೀಜಿಯ ಭೇಟಿಯ ಬಗ್ಗೆ ಈ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಹೌದು, ಜಡ್ಜ್ ಮುಂದೆ ನೀಡಿರೋ ಹೇಳಿಕೆಯಲ್ಲಿ ಏನಿದೆ ಗೊತ್ತಾ? ಆತ ಹೇಳ್ತಾನೆ, ಶ್ರೀಗಳನ್ನ ಭೇಟಿ ಮಾಡಿದ್ದು ಹೌದು. ಅವತ್ತು ನಿರ್ಮಲಾನಂದನಾಥ ಶ್ರೀಗಳು ನನಗೆ ಬುದ್ಧಿವಾದವನ್ನು ಹೇಳಿದ್ರು. ಏನಂತ? ಈ ತಿಮರೋಡಿ ಮಟ್ಟಣ್ಣ ಜೊತೆ ಜಾಗೃತೆಯಿಂದಿರು ಅಂತ ಸ್ವಾಮೀಜಿ ಅವರಿಗೆ ಎಚ್ಚರಿಕೆ ಕೊಟ್ಟರು. ನಿನ್ನನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸ್ತಾರೆ ಅಂತ ಅವತ್ತೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ನಾನು ಸ್ವಾಮೀಜಿಗಳ ಸಲಹೆಯನ್ನು ಪರಿಗಣಿಸದೆಯೇ ಇವರ ಕುತಂತ್ರಕ್ಕೆ ಬಲಿಯಾಗ್ಬಿಟ್ಟೆ. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಚಿನ್ನಯ್ಯ ಅವಲತ್ತುಕೊಂಡಿರೋದಿದು. ಈ ಬಗ್ಗೆ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಸಿಗ್ತಾ ಇದೆ. ಆತ ನೋಡಿ, ಇದು ಮತ್ತೊಂದು ಆ್ಯಂಗಲ್ನ ಸ್ಟೋರಿ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಆ್ಯಂಗಲ್ ಸ್ಟೋರಿ ಇದೆ, ಇದು ಇನ್ನೊಂದು ಆ್ಯಂಗಲ್ ಸ್ಟೋರಿ ಹೇಳ್ತೀನಿ ಅಂತ. ಇದು ಎರಡನೇ ಆ್ಯಂಗಲ್ ಸ್ಟೋರಿ. ಮೊದಲನೇ ಆ್ಯಂಗಲ್ಲು ಆ ಗ್ಯಾಂಗ್, ಈ ತಿಮರೋಡಿ ಗ್ಯಾಂಗ್ ಪೋಸ್ಟ್ ಮಾಡಿದ ಸಂದರ್ಭದ್ದು. ಹೌದು, ಭೇಟಿ ಮಾಡಿದ್ದು ನಿಜ, ಅದರ ಅಲ್ಲಿ ಫೋಟೋ ನಿಜ. ಆಮೇಲೆ ಅವ್ರು ಬರ್ಕೊಂಡಿರೋದ್ರಲ್ಲಿ 50-50%, ಅಂದರೆ 50% ಸತ್ಯ ಇದೆ, 50% ಸುಳ್ಳಿದೆ. ಸುಳ್ಳೇನು? ಅವರು ಸಪೋರ್ಟ್ ಕೊಟ್ಟಿದ್ದು ಮೇಲ್ನೋಟಕ್ಕೆ ಹೌದಾದರೂ ಬಟ್ ಚಿನ್ನಯ್ಯನಿಗೆ ಕರೆದು ಬುದ್ಧಿವಾದ ಹೇಳ್ತಾರೆ. ನೋಡಪ್ಪ, ಸತ್ಯ ಹೇಳೋದಿದ್ರೆ ಓಕೆ, ನೀನು ಸುಳ್ಳು ಹೇಳ್ತಾ ಇದೀಯಾ ಅನ್ನೋದಾದರೆ ಅಥವಾ ಇನ್ನೊಂದೇನೋ ಆದರೆ ಬಟ್ ಹುಷಾರಾಗಿರು, ಅವರಿಬ್ಬರು ಸರಿ ಇಲ್ಲ, ನೀನು ಸಿಕ್ಕಾಕ್ಸ್ಬಿಡ್ತಾರೆ ಯಾವತ್ತಾದರೂ ಒಂದಿನ, ನೋಡ್ಕೊಂಡು ಮುಂದೆ ಹೋಗು. ನೀನು ನಿಜವಾಗ್ಲೂ ಈ ಕೃತ್ಯಗಳಲ್ಲಿ ಭಾಗಿಯಾಗಿ ನೀನು ಶವಗಳನ್ನು ಹೂತಾಕ್ತಾ ಇದ್ದೆ ಅಥವಾ ಹಿಂಗೆಲ್ಲ ಮಾಡಿದೆ ಅಥವಾ ಏನೋ ಸೌಜನ್ಯಗಳನ್ನು ಹಳ್ಳಕ್ಕೆ ನಾನೇ ಎಸ್ದಿದ್ದು ಅಂತ ನೀನು ಏನೋ ಪ್ರಮಾಣವನ್ನು ಮಾಡಿದ್ದೀಯಲ್ಲ, ಅದು ನಿಜ ಆದರೆ ನೀನು ಹೋಗು, ಕಾನೂನು ಮುಖಾಂತರ ಹೋರಾಟ ಮಾಡು. ಒಬ್ಬ ಮಗಳಿಗೆ, ಒಬ್ಬ ಸಮಾಜದ ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋದಾದರೆ ನಾವು ಅವ್ರ ಪರವಾಗಿ ನಿಲ್ತೀವಿ. ಆದರೆ ಹುಷಾರಾಗಿರೋ ಅವ್ರ ಮೇಲೆ, ಅವ್ರ ಬಗ್ಗೆ ನೋಡಿ. ಪವರ್ ಟಿವಿ ಒಂದೊಂದೇ ಸತ್ಯಗಳನ್ನು ಬುರುಡೆ ಗ್ಯಾಂಗ್ ಬಟಾಬಯಲು ಮಾಡ್ತಾ ಇದೆ. ಬಂಧನ ಭೀತಿಯಲ್ಲಿ ಬುರುಡೆ ಗ್ಯಾಂಗ್ ಇದೆ. ತಿಮರೋಡಿ ನಾಪತ್ತೆಯಾಗಿದ್ದಾನೆ, ಎಲ್ಲಿದ್ದಾನೆ ಗೊತ್ತಿಲ್ಲ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡೋದು, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದು, ಉದ್ದೇಶಪೂರ್ವಕವಾಗಿ ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಹೀಗೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಈತ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾನೆ. ಯಾವಾಗ ಬೇಕಾದರೂ ಅರೆಸ್ಟ್ ಆಗ್ಬೋದು. ಆ ಸೆಕ್ಷನ್ಗಳ ಅಡಿಯಲ್ಲಿ ಮಿನಿಮಮ್ ಅಂತಂದ್ರೂ 5 ವರ್ಷ ಜೈಲು ಫಿಕ್ಸು. ಹಾಗಾಗಿ ಈ ಕೇಸನ್ನು ರದ್ದು ಮಾಡಬೇಕು ಅಂತ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೊರೆ ಹೋಗುತ್ತೆ. ಈಗ ಜನರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಮತ್ತೆ ಜಾಲತಾಣದಲ್ಲಿ ಹೊಸ ಡ್ರಾಮಾ ಶುರು ಮಾಡಿರೋದು. ಸ್ವಾಮೀಜಿ ಹೆಸರಲ್ಲಿ ಒಕ್ಕಲಿಗ ಸಮಾಜವನ್ನು ಎತ್ಕಟ್ಟೋ ಹುನ್ನಾರ ಇದು. ಬಲಿಯಾಗಬೇಡಿ ಇದಕ್ಕೆಲ್ಲ ನೀವು. ಈ ಧರ್ಮದ್ರೋಹಿಗಳ ಕುತಂತ್ರ ಪ್ರತಿ ಹಂತದಲ್ಲೂ ಕೂಡ ಫ್ಲಾಪ್ ಆಗ್ತಾ ಇದೆ. ಅದಕ್ಕೆ ಕಾರಣ ಪವರ್ ಟಿವಿ. ಪವರ್ ಟಿವಿ ಈ ಕುತಂತ್ರವನ್ನು ಬಿಚ್ಚಿಡ್ತಾ ಇದೆ. ಎಚ್ಚರಿಕೆಯಿಂದಿರಿ, ಸಮಾಜವನ್ನು ಎತ್ಕಟ್ಟುವಂಥ ಕೆಲಸಗಳಾಗ್ತಾ ಇದೆ ಈ ತಿಮರೋಡಿ ಗ್ಯಾಂಗ್ನಿಂದ. ಒಕ್ಕಲಿಗ ಸಮಾಜವನ್ನು ಎತ್ತಿಕಟ್ಟುವಂಥ ಕೆಲಸ ಮಾಡ್ತಾ ಇದೆ. ಬೇಡ, ಹೋರಾಟವಾಗಿರಬೇಕು. ಆದರೆ ಈ ರೀತಿಯಾದಂಥ ದಾರಿ ತಪ್ಪೋದು ತಪ್ಪು. ಸಮಾಜಕ್ಕೆ ಒಳ್ಳೆಯದಲ್ಲ, ಫ್ಯೂಚರ್ಗೆ ಒಳ್ಳೆಯದಲ್ಲ. ಮುಂದೆ ನೀವು ಯಾವ ರೀತಿ ದಾರಿ ಮಾಡಿಕೊಡ್ಬೇಕು ಹೊಸ ಜನ್ರೇಷನ್ಗೆ ಅಂತಂತಂದರೆ, ಯಾವ ದಾರಿಯಲ್ಲಿ ನಡಿಬೇಕು, ಯಾವ ದಾರಿಯಲ್ಲಿ ನಡೆಯಬಾರದು, ಅಂದರೆ ಧರ್ಮ ಅಧರ್ಮದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ಬೇಕು. ಆದರೆ ಈಗ ಹೋಗ್ತಾ ಇರುವಂಥ ಸಮಾಜ ಈ ತಿಮರೋಡಿ ಗ್ಯಾಂಗ್ನಿಂದಾಗಿ ಅಧರ್ಮದ ದಾರಿ ಹಿಡಿತಾ ಇದೆ. ಇದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದರೆ ಮುಂಬರೋ ಫ್ಯೂಚರ್ ಜನ್ರೇಷನ್ ಇದೆಯಲ್ಲ, ಹಾದಿ ತಪ್ಪಿಡುತ್ತೆ ಇಂಥವ್ರನ್ನೆಲ್ಲ ನೋಡಿ.
ಈಗ ಅವ್ರು ಅರೆಸ್ಟ್ ಆಗ್ಬಿಡ್ತೀವಿ ಅಂತ ಮತ್ತೆ ಹಾದಿ ತಪ್ಪಿಸೋದಕ್ಕೆ ಹಿಂಗೆ ಮತ್ತೊಮ್ಮೆ ಪೋಸ್ಟನ್ನು ಹರಿಬಿಡ್ತಾ ಇದ್ದಾರೆ ನೋಡಿ. ಓಕೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಅನಂದಗುಡಿ ಲೈವ್ನಲ್ಲಿ. ಆನಂದ್, ಈ ಕುತಂತ್ರದ ಭಾಗವಾಗಿ ಈ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಮಾಡಿದ್ದ ಕೆಲಸಗಳೇ ಇಲ್ಲ, ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಶ್ರೀಗಳನ್ನ ಭೇಟಿಯಾಗಿದ್ವಿ ನಾವು, ಅವತ್ತು ಸಪೋರ್ಟ್ ಕೊಟ್ಟಿದ್ರು, ಇದೆಲ್ಲ ಷಡ್ಯಂತ್ರ ಭಾಗನ ಅಂತ. ಇದು ಒಂದು ಆ್ಯಂಗಲ್ ಸ್ಟೋರಿ. ಮತ್ತೊಂದು ಆ್ಯಂಗಲ್ ಚಿನ್ನಯ್ಯನ ಸ್ಟೋರಿ ಇದೆ. ಅವತ್ತು ಶ್ರೀಗಳನ್ನ ಭೇಟಿಯಾಗಿದ್ವಿ, ಅವತ್ತು ಬೇಡ ಸಿಕ್ಕಾಕ್ಸ್ತಾರೆ ಅಂತ ವಾರ್ನಿಂಗ್ ಕೊಟ್ಟಿದ್ರು, ನಾನು ಕೇಳಲಿಲ್ಲ ಅಂತ. ಈ ಎರಡೂ ಆ್ಯಂಗಲ್ನ ಸ್ಟೋರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರೋದೇನು ಅಂತಂದರೆ, ಒಂದು ಸಮಾಜವನ್ನು ಎತ್ಕಟ್ಟುವಂಥ ಕೆಲಸ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಶರತ್, ಹಿಂದೆ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಧರ್ಮಸ್ಥಳದ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಟಾ ಬಯಲಾಗ್ತಾ ಇರ್ತಕ್ಕಂಥದ್ದು. ಹಿಂದೆನೂ ಕೂಡ ಲಿಂಗಾಯತ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಈ ತಿಮರೋಡಿ ಅಂಡ್ ಗ್ಯಾಂಗ್ ಬೆಂಬಲವನ್ನ ಕೇಳಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕೆಲವು ಸ್ವಾಮೀಜಿಗಳು ಇವರಿಗೆ ಬೆಂಬಲ ಕೊಡತಕ್ಕಂತ ಒಂದು ನಿಟ್ಟಲ್ಲಿ ಹಿಂದೇಟನ್ನ ಹಾಕಿದ್ರು. ಜೊತೆಗೆ ಇವರ ಕುತಂತ್ರವನ್ನು ಕೂಡ ಅವರು ತಿಳಿದುಕೊಂಡಿದ್ರು. ಆದ್ರೆ ನಂತರ ಅವರು ಒಕ್ಕಲಿಗ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಸೌಜನ್ಯ ವಿರುದ್ಧ ಏನು ಅತ್ಯಾಚಾರ ಆಗಿದೆ ಅದು ಧರ್ಮಸ್ಥಳದವರೇ ಮಾಡಿಸಿರ್ತಕ್ಕಂಥದ್ದು, ವೀರೇಂದ್ರ ಹೆಗಡೆ ಅವರ ಕುಟುಂಬವೇ ಅದರಲ್ಲಿ ಶಾಮೀಲಾಗಿದೆ. ಹಾಗಾಗಿ ಒಕ್ಕಲಿಗ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಾದ್ರೆ ತಾವು ಹೋರಾಟಕ್ಕೆ ನಮಗೆ ಸಾಥ್ ಕೊಡಬೇಕು ಅನ್ನೊಂದು ಮನವಿಯನ್ನ ಮಾಡಿಕೊಂಡಿದ್ರು. ಆಗ ನಿರ್ಮಲಾನಂದ ಸ್ವಾಮೀಜಿಗಳು ಚಿನ್ನಯ್ಯ ಹೋಗಿ ಒಂದು ಮಾತನಾಡಬೇಕಾದಂತ ಒಂದು ಸಂದರ್ಭದಲ್ಲಿ ಹೋರಾಟಕ್ಕೆ ಸಾಥ್ ಕೊಡ್ತಕ್ಕಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇವ್ರ ಮೇಲೆ ಒಂದು ಅನುಮಾನಗಳು ಬಂದ ನಂತರ ಅವರು ಹೋರಾಟದಿಂದ ಹಿಂದೆ ಸರಿತಕ್ಕಂತ ಒಂದು ಕೆಲಸನೂ ಕೂಡ ನಡೀತು. ಈಗ ಅದನ್ನ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡು ಆಗ ನಿರ್ಮಲಾನಂದ ಶ್ರೀಗಳು ನಮಗೆ ಬೆಂಬಲವಾಗಿ ನಿಂತಿದ್ರು ಅನ್ನೋ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದಾದ್ರ ಒಂದು ಮೇಲೆ ಇವರ ಒಂದು ಕುತಂತ್ರಗಳು ಬಟಾ ಬಯಲಾಗ್ತಾ ಇರ್ತಕ್ಕಂಥದ್ದು. ಒಂದು ಧರ್ಮಸ್ಥಳದ ವಿರುದ್ಧ ಇಡೀ ಒಕ್ಕಲಿಗ ಸಮುದಾಯವನ್ನ ಎತ್ಕಟ್ಟತಕ್ಕಂತ ಒಂದು ಕುತಂತ್ರಕ್ಕೆ ಇವರು ಮುಂದಾಗಿದ್ರು ಅನ್ನೋದು ಈಗ ಬಟಾ ಬಯಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ತಿಮರೋಡಿ ಇವರ ಒಂದು ಗ್ಯಾಂಗ್ ಏನಿದೆ, ಇವರ ಒಂದು ಕುತಂತ್ರಗಳ ಬಗ್ಗೆ ಚಿನ್ನಯ್ಯ ಕೋರ್ಟ್ ನಲ್ಲಿ ಎಲ್ಲಾ ತಪ್ಪೊಪ್ಪಿಗೆಯನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ತನ್ನ 183 ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಈ ರೀತಿ ನಿರ್ಮಲಾನಂದ ಶ್ರೀಗಳ ಜೊತೆ ಅಲ್ಲಿ ಹೋಗಿ ನಾವು ಮನವಿಯನ್ನ ಮಾಡ್ಕೊಂಡಿದ್ದು ಎಲ್ಲಾ ಒಂದು ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಹಾಗಾಗಿ ನಿರ್ಮಲಾನಂದ ಶ್ರೀಗಳು ಕೂಡ ಆ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಬುದ್ಧಿ ಹೇಳಿದ್ದಾರೆ, ಇವರ ವಿಚಾರದಲ್ಲಿ ಬಹಳಷ್ಟು ಒಂದು ಹುಷಾರಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಆದ್ರೆ ಚಿನ್ನಯ್ಯ ಎಲ್ಲೋ ಒಂದು ಕಡೆ ಇವರು ತೋಡಿರ್ತಕ್ಕಂಥ ಒಂದು ಕೆಡ್ಡೆಗೆ ಬಿದ್ದು ಈಗ ಆತನೇ ಜೈಲು ಪಾಲಾಗಿರ್ತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಸದ್ಯ ಈಗ ತಿಮರೋಡಿ ಮತ್ತೆ ಗ್ಯಾಂಗು ಕೂಡ ಯಾವುದೇ ಒಂದು ಕ್ಷಣದಲ್ಲಿ ಬಂಧನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕೋರ್ಟ್ ಕೂಡ ಎಲ್ಲ ಒಂದು SIT ಒಂದು ವರದಿಯನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೆ. ಜೊತೆಗೆ ಈಗ ಏನವರು ವಿಚಾರಣೆ ನಡೀತಾ ಇದೆ, ಈ ವಿಚಾರಣೆಯ ಬಳಿಕ ಕೋರ್ಟ್ ಇವ್ರ ವಿರುದ್ಧನೂ ಕೂಡ ಚಾಟಿ ಬೀಸತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ SIT ತನಿಖಾ ವರದಿಯಲ್ಲಿ ಇವರೆಲ್ಲರೂ ಕೂಡ ಕುತಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಇವರು ಕೂಡ ಆರೋಪಿಗಳಾಗದಂತವರು. ಚಿನ್ನಯ್ಯನಿಗೆ ಹಣದ ಒಂದು ಆಮಿಷವನ್ನ ಒಡ್ಡಿ ಈ ರೀತಿ ಒಂದು ಧರ್ಮಸ್ಥಳದ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನೊಂದು ವಿಚಾರ ಈಗ SIT ವರದಿಯಲ್ಲಿ ಇರತಕ್ಕಂಥದ್ದು. ಈ ವರದಿಯನ್ನ ಆಧರಿಸಿ ಕೋರ್ಟ್ ಕೂಡ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ, ಈ ಬುರುಡೆ ಗ್ಯಾಂಗ್ಗೆ ಒಂದು ತಕ್ಕ ಶಾಸ್ತಿ ಮಾಡತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಇರತಕ್ಕಂಥದ್ದು. ಇದೇನೇ ಇದ್ರೂ ಕೂಡ ಪ್ರಮುಖವಾಗಿ ಇಡೀ ಒಕ್ಕಲಿಗ ಸಮುದಾಯ, ಅದರಲ್ಲೂ ಕೂಡ ನಿರ್ಮಲಾನಂದ ಶ್ರೀಗಳ ಒಂದು ಬೆಂಬಲವನ್ನ ಪಡೆದುಕೊಂಡು ಇಡೀ ಒಕ್ಕಲಿಗ ಸಮುದಾಯ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ಎತ್ತಿಕಟ್ಟತಕ್ಕಂಥ ಒಂದು ಪ್ರಯತ್ನ ಏನಿತ್ತು ಅದು ಈಗ ಬಟಾ ಬಯಲಾಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.